ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ದಿನಾಂಕ 4/10/2025ರಂದು ಬೆಳ್ಳಘಟ್ಟ ಗ್ರಾಮದಲ್ಲಿ 80 ಲಕ್ಷದ ಸಿಸಿ ರಸ್ತೆ ಭೂಮಿ ಪೂಜೆ ಮಾಡಿ, ನರಸಿಂಹಗಿರಿ ಗ್ರಾಮದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಭೂಮಿ ಪೂಜೆ ಮಾಡಿ ಮತ್ತು ಅದೇ ನರಸಿಂಹಗಿರಿ ಗ್ರಾಮದ ಹಳ್ಳದ ಹತ್ತಿರ 1,50 ಲಕ್ಷದ ಚೆಕ್ ಡ್ಯಾಂ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಶಾಸಕರು, ನಾನು ಯಾವತ್ತಿಗೂ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ ಎಂದು ಕೆಲಸ ಮಾಡುತ್ತಿದ್ದೇನೆ. ಕ್ಷೇತ್ರದ ಜನರ ವಿಶ್ವಾಸ ನನಗೆ ಬೇಕಾಗಿದೆ. ನೀವು ಎಷ್ಟು ವಿಶ್ವಾಸ ನನ್ನ ಮೇಲೆ ಇಡುತ್ತೀರೋ ಗೊತ್ತಿಲ್ಲ. ಅಷ್ಟು ಕೆಲಸಗಳು ನಾನು ಈ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಯ ಮುಖವಾಗಿ ಮಾಡುತ್ತೇನೆ ಎಂದು ಶಾಸಕರು ತಿಳಿಸಿದರು. ಯಾವುದೇ ಯೋಜನೆಯಾಗಲಿ ಸರ್ಕಾರದ ಮೂಲಭೂತ ಸೌಕರ್ಯಗಳು ತಂದು ಕೂಡ್ಲಿಗಿ ತಾಲೂಕಿನ ಜನಗಳಿಗೆ ಸಂತೋಷ ಪಡಿಸುತ್ತೇನೆ ಎಂದು ಶಾಸಕರು ತಿಳಿಸಿದರು. ಇನ್ನು ಮುಂದಿನ ದಿನಗಳಲ್ಲಿ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಅತಿ ಶೀಘ್ರದಲ್ಲಿ ಕೈಗೆತ್ತಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಇದಾದ ನಂತರ ಪಾಲಿಟೆಕ್ನಿಕ್ ಕಾಲೇಜಿಗೆ ತೆರಳಿ ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದ ಶಾಸಕರು ಮತ್ತು 45 ಲಕ್ಷ ವೆಚ್ಚದ ಆಟದ ಮೈದಾನದ ಭೂಮಿ ಪೂಜೆಯನ್ನ ಮಾಡಿದರು. ಇದಾದ ನಂತರ ರೈತರಿಗೆ ಯಾವುದೇ ರೀತಿಯಾಗಿ ಅನ್ಯಾಯವಾಗದಂತೆ ಫಸಲು ಬರದಿದ್ದಾಗ ಅವರಿಗೆ ಕಟ್ಟಿದಂತಹ ಇನ್ಶೂರೆನ್ಸ್ ಸರ್ಕಾರಕ್ಕೆ ಮನವರಿಕೆ ಮಾಡಿ ಇನ್ಶೂರೆನ್ಸ್ ಸಹ ರೈತರಿಗೆ ಒದಗಿಸಿಕೊಡುತ್ತೇನೆ ಮತ್ತು ಬೆಳೆ ಪರಿಹಾರಗಳನ್ನು ಸಹ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಂಡು ಹಾಳಾದಂತಹ ರೈತರ ಫಸಲುಗಳಿಗೆ ಬೆಳೆ ಪರಿಹಾರಗಳನ್ನು ಸಹ ಮಾಡಿಸಿಕೊಡುತ್ತೇನೆ ಎಂದು ತಿಳಿಸಿದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ಒಂದೊಂದು ಕಾಯ್ತಾ ಇದ್ವಿ. ಹೊರಗೆ ಬಿಟ್ಟು ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಆದಷ್ಟು ಶೀಘ್ರವಾಗಿ ಒಳ್ಳೆ ರಸ್ತೆ ಮಾಡ್ಕೊಳ್ಳೋಕ್ಕೆ ತಾವೆಲ್ಲರನ್ನು ಸಹಕರಿಸ್ಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೇಳ್ತಾ, ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದಸರಾ ದೀಪಾವಳಿ ತಿಳಿತಾ ಮತ್ತು ಇನ್ನು ಏನೇನೋ ನೀವು ಇನ್ನು ಬೇರೆ ಕೂಡ ಸ್ವಲ್ಪ ಬೇರೆ ಬೇರೆ ಗ್ರಾಂಟ್ಗಳು ಬರ್ತವೆ. ಶಾಲಾ ಉನ್ನತೀಕರಣ ಆಗಿರ್ಬೋದು, ಈಗ ಪಂಚಾಯತಿ ಸ್ವಲ್ಪ ಇದು ಹೇಳಿದ್ರಿ, ಪೋಸ್ಟ್ ಆಫೀಸ್ ಹೇಳಿದ್ರಿ, ಎಲ್ಲದಕ್ಕೂ ಹಂತವಾಗಿ ಮಾಡಿ ಎಲ್ಲ ಕಡೆನೂ ಮಾಡಿಕೊಡೋಂಥ ಕೆಲಸ ಮಾಡ್ತೀವಿ. ಮತ್ತು ಇಲ್ಲಿ ವಿಶೇಷವಾಗಿ ಈ ಕಾಲುವೆಯಲ್ಲಿ ಏನು ಡ್ಯಾಮ್ಗಳು ಇನ್ನೊಂದು ಸ್ವಲ್ಪ ಅವಶ್ಯಕತೆ ಸ್ವಲ್ಪ ರಿಪೇರಿ ಇದ್ದಾವೆ. ಸ್ವಲ್ಪ ಮೈನರ್ ಇರಿಗೇಷನ್ದು ಲ್ಯಾಂಡ್ ಕಡಿಮೆ ಬಂದಿದೆ. ಇಲ್ಲಿ ಸ್ವಲ್ಪ ರಿಪೇರಿ ಕೂಡ ಕೊಟ್ಟಿದ್ದೀವಿ. ಅತಿ ಶೀಘ್ರದಲ್ಲಿ ಅದು ಕೂಡ ಮಂಜೂರು ಮಾಡಿಸ್ತೀವಿ. ಯಾಕೆಂದರೆ ಇದು ನನಗೆ ಸಣ್ಣ ನೀರಾವರಿ ಇಲಾಖೆದು ಭಾಳ ವಿಶೇಷವಾಗಿ ನಾನು ಆಸಕ್ತಿ ವಹಿಸ್ತಾ ಇದ್ದೀನಿ. ಯಾಕೆಂತಂದರೆ ನಮಗೆ ಈ ಮಳೆ ನೀರು ನಮ್ಮಿಂದ ಗಂಡಬೊಮ್ಮನೊಳಗೆ ಹೋಗಿ ಅಲ್ಲಿ ರಂಗೇಂದ್ರಕ್ಕೆ ಹೋಗಿ ಆಂಧ್ರಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ. ನಮ್ಮ ನೀರು ನಮ್ಮ ಹತ್ರನೇ ಇರಬೇಕು ಅನ್ನೋದು ನಮ್ಮ ಆಸೆ. ನಾವು ರಿಪೇರಿ ಕೂಡ ಎಲ್ಲ ಕೆಲಸ ಮಾಡಿಸ್ತೀವಿ. ಸೊ ಯಾವುದೋ ಒಂದು ಕೆಲಸ ಇದೇ ಫೈನಲ್ ಅನ್ನಂಗೆ ನೀವು ಹಠ ಹಿಡ್ಕೋಬಾರ್ದು. ದಯವಿಟ್ಟು ಇಂಥವು ಇನ್ನೂ 100 ಕೆಲಸ ತರ್ತೀವಿ ನಿಮ್ಮ ಸಹಕಾರ ಇದ್ದರೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಮನೆ ಕೆಲಸ ಅನ್ನಂಗೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡಿದೆ.
ಆಯಿತಾ. ನನಗೆ ಒಂದು ಸ್ವಲ್ಪ TSP ಗ್ರ್ಯಾಂಟ್ ಸಿಕ್ಕಿಲ್ಲ, ಏನಾದರೂ ಆಶೀರ್ವಾದ ಮಾಡಬೇಕು ಅಂತಂದಾಗ ಒಂದು ಅರ್ಧ ಗಂಟೆಯಲ್ಲೇ ಇವರು ಅದೆಲ್ಲ ಡೀಟೇಲ್ಸ್ ಕಳಿಸಿದ್ರು. ಈಗ ಒಂದು ಸ್ವಲ್ಪ ಒಳಗಟ್ಟಲ್ಲಿ ಮತ್ತು ಗೆದ್ಲಗಟ್ಟೆ, ಕೆಂಚೋಮ್ನಹಳ್ಳಿಲಿ, ಜುಮ್ಮಮ್ನಹಳ್ಳಿ, ಮ್ಯಾಸ್ರಟ್ಟಿಲಿ, ಚೌಡಾಪುರದಲ್ಲಿ, ಸುಂಡಳ್ಳಿಲಿ ಇದೆಲ್ಲ ಸ್ವಲ್ಪ ತುಂಬ SC ಗ್ರಾಂಟ್ ಸಿಕ್ಕಿದೆ. TSP ಸ್ವಲ್ಪ ಸಿಕ್ಕಿಲ್ಲ, ಅವಶ್ಯಕತೆ ಇದೆ ಅಂತೇಳಿ ಹೇಳಿದಾಗ ಎಲ್ಲ ಒಂದು ಕಡೆ ಅಡ್ಜಸ್ಟ್ ಮಾಡ್ತಿರ್ತಾರೆ ಅಂತೇಳಿ ಬೆಳಗ್ಗೆ ಹೇಳಿ ಸ್ವಲ್ಪ ಅಮೌಂಟು ಸೇವಿಂಗ್ಸ್ ಅಮೌಂಟ್ ಐತೆ ಮಾಡ್ಕೊಳ್ಳಿ ಅಂತ. ಸೊ ಇದರಲ್ಲಿ ನಾವು ಅಂದ್ಕೊಂಡು 25-30 ಲಕ್ಷ ಅಷ್ಟೇ ಸಿಗ್ತದೆ ಅಂದ್ಕೊಂಡ್ವಿ. ಮತ್ತು ಅವರು ನಮ್ಮ AW ಅವರು ಇಲ್ಲ ಸರ್ ಅರ್ಧಂಬರ್ಧ ಆಗ್ಬಿಡ್ತದೆ, ಮಾಡೋದು ಮಾಡ್ತೀವಿ, ಇಡೀ ಊರು ಆ ಕಡೆ ಕೆರೆಯಿಂದ ಆ ಕಡೆ ಕೆರೆ ಆ ಕಡೆ ಅಲ್ಲ ಆ ಕಡೆಯಿಂದ ಪೂರಾ ಅಲ್ಲಿ ಇವ್ರ ಮನೆ ಆ ಕಡೆವರೆಗೂ SC ಕಾಲೋನಿ ಆ ಕಡೆವರೆಗೂ ಪೂರಾ ಪ್ರಾಪರ್ ಡ್ರೈನೇಜ್, ಯಾಕಂದರೆ ಅರ್ಧಂಬರ್ಧ ಎಲ್ಲ ಹೋಗ್ಬಿಟ್ಟತೆ, ಪೂರಾ CC ಆಗುತ್ತೆ. ಮತ್ತು ಅಲ್ಲಿ ಸ್ವಲ್ಪ ಸಿಡಗಲ್ ರೋಡ್ಗೆ ಸ್ವಲ್ಪ ಇದು ಡ್ರೈನೇಜ್ ಕೂಡ ಬೇಕು, ಸ್ವಲ್ಪ ಅಗಲ ಕೂಡ ಮಾಡಬೇಕಲ್ಲಿ. ಒಂದು ಸರಿ ಹಾಕ್ಬಿಟ್ರೆ ಮುಗ್ದೋಗ್ಬಿಡ್ತಾರೆ ಸರ್ ಅಂತೇಳಿ ಬೇರೆ ಒಂದು 4-5 ಹಳ್ಳಿ ಕ್ಯಾನ್ಸಲ್ ಮಾಡಿ ನಿಮ್ಮೂರಿಗೆ ಒಂದು ಇದರಲ್ಲಿ ಇಟ್ಬಿಟ್ವಿ. ಅದು ಮೊನ್ನೆ ಟೆಂಡರು ಆಯಿತು, ಅದು ಅಪ್ರೂವಲ್ ಆಯಿತು. ಒಂದೇ ವಾರದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಎಲ್ಲ ಹಿರಿಯ ಮುಖಂಡರು, ನಡ್ಯಕಂತೆ ಎಲ್ಲ ಮುಖಂಡರು ಮತ್ತು ನನ್ನ ಆತ್ಮೀಯ ಬೆಳಗಟ್ಟ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ದಸರಾ ಮತ್ತು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ, ನನ್ನ 2.5 ವರ್ಷ ರಾಜಕೀಯ ಜೀವನದಲ್ಲಿ ಕೇವಲ ಒಂದು ವಾರದ ಒಳಗೆ ಆಯಿತಾ 1 ಕೋಟಿ ಗ್ರ್ಯಾಂಟು ಒಂದು ಊರಿಗೆ ಬಂದಿದ್ದೆ ಅಂತಾರೆ. ಅದು ಬಳಗಟ್ಟೆ ಗ್ರಾಮಕ್ಕೆ ಅಂತೇಳಿ ಹೇಳೋಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅಲ್ಲಿ 2-3 ಸರಿ ಹಿಂಗೆ ಓಡಾಡಬೇಕಾದ್ರೆ ಮಳೆಗಾಲದಲ್ಲಿ ನಮ್ಮ ಸೀತಾರಾಮ ಅವರು ನೋಡ್ರ ಮನೆ ಮುಂದೆ ಪೂರ ಹಾಳಾಗ್ಬಿಟ್ಟಿದೆ, ಅಲ್ಲಿ ನೀರೆಲ್ಲ ನಿಂತು ಎಲ್ಲ ಅಂಕುಡೊಂಕಾಗಿದೆ. ಮತ್ತು ದೊಡ್ಡ ಬಸ್ ಲಾರಿಗಳು ಬಂದ್ರೂ ಅಲ್ಲಿ ಟರ್ನ್ ಮಾಡ್ಕೊಂಡು ಹೋಗೋಕ್ಕೂ ಭಾಳ ಕಷ್ಟ ಆಗ್ತದೆ. ಅದನ್ನೆಲ್ಲ ನೋಡಿ ಮತ್ತು ಎಲ್ಲ ಊರುಗಳಿಗೂ CC ಆಗ್ತಾ ಇದೆ, ಇಲ್ಲಿ ಮಾತ್ರ ಅರ್ಧಂಬರ್ಧ CC ಆಗಿದೆ, ಪೂರ ಆಗಿಲ್ಲ ಅಂಥೇಳಿ. ನಮಗೆ ಉದ್ದೇಶ ಒಳ್ಳೇದಿರ್ತದೆ, ಏನಾದರೂ ಒಳ್ಳೇದು ಅಂದ್ಕೊಂಡ್ರೆ ಅದಕ್ಕೆ ಅದು ದೇವರು ಹಂಗೆ ತಥಾಸ್ತು ಅಂತ ಆಯಿತಾ. ಹಿಂಗೆ ಅಂದ ಮಾಡಿ ತೆಗಿಯ ಇನ್ನೇ ಮನ್ಸಿದಪ್ಪ, ಇನ್ನು ಕಾಮಗಾರಿ ಮುಗಿದಿಲ್ಲ ಅಂತಂದ್ರೆ ನಾನು ಇವತ್ತು ಉದ್ಘಾಟನೆಗೆ ಇಟ್ಕೊಂಬಿಡ ಅಂತ. ಹುಡುಗರು ಯಾರಿಲ್ಲ, ಯಾರು ಯಾರು ಆ ಫೋಟೋ ಯಾರ್ದು ಒಂದ್ಸರಿ ಆಶ್ವಾಸನೆ ಕೊಟ್ಟು ಅವೆಲ್ಲ ಪೇಪರ್ ವರ್ಕ್ ಆಗಿ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಅಗ್ರಿಮೆಂಟ್ ಆಗಿ ಕೈಗೆ ಸಿಗೋವರೆಗೂ ಅರ್ಥ ಆಯ್ತು. ಇದು ಒಂದು ನನಗೆ ಭಾಳ ಅತಿ ಬೇಗ ಅವ್ರಿಗೂ ಗೊತ್ತಿರಲಿಲ್ಲ, ಪಟ್ ಅಂತೇಳಿ ಅಪ್ರೂವಲ್ ಮಾಡಿಸ್ಕೊಂಡು ಮತ್ತೆ ಹಿಂದೆ ಮುಂದೆ ನೋಡ್ದಂಗೆ. ಯಾಕಂದ್ರೆ ದಿನ ಬೆಳಗ್ಗೆ ಆದರೆ ಜನ ಪತ್ರ ಇಟ್ಕೊಂಡು ಬರ್ತಾರೆ, ಇಲ್ಲಿ ತೊಂದರೆ ಐತೆ, ಇಲ್ಲಿ ತೊಂದರೆ ಐತೆ ಅಂತ. ಮತ್ತು ಇನ್ನು ಚೇಂಜ್ ಮಾಡೋದು ಬೇಡ ಅಂತ ಅವ್ರಿಗೆ ಎಷ್ಟು ಚೇಂಜಸ್ ಮಾಡ್ತೀವಂದರೆ ನನಗೆ ಒಂದು 10 ರೂಪಾಯಿ ಕೂಡ ನಾವು ದುಡ್ಡು ವೇಸ್ಟ್ ಮಾಡಲ್ಲ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲಿ ಹುಡುಕಿ ಕೆಲಸ ಆಗ್ತಾಯಿದೆ ಇವತ್ತು. ಸೊ ಆ ಒಂದು ಇದಕ್ಕೆ ಇವತ್ತು ಬೇಗ ಆಗಿದೆ, ಇನ್ನೇನು ಅಗ್ರಿಮೆಂಟು ಆಗಿದೆ, ಇನ್ನು ಕೆಲಸ ಶುರುವಾಗಬೇಕು. ಇದಕ್ಕೆ ತುಂಬ ನನ್ನ ಕಳಕಳಿ ಮನವಿ ಅಂತಂದರೆ ತಾವೆಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿ. ಯಾಕೆಂತಂದರೆ ಅಲ್ಲೆಲ್ಲ ತುಂಬ ಹಾಳಾಗಿದೆ, ಅಲ್ಲೆಲ್ಲ ಸ್ವಲ್ಪ ನೀಟಾಗಿ ಆಗಬೇಕು. ಮತ್ತು ಇಲ್ಲಿ ಕೂಡ ಮತ್ತು ಇದು ಹಳ್ಳದ ಮೇಲೆ ಕೂಡ ಎಲ್ಲ ಕಿತ್ತೋಗಿದೆ, ಅದ್ರ ಮೇಲೆ ಸ್ವಲ್ಪ ನೀಟಾಗಿ CC ಹಾಕಿ ಆ ಕಡೆ ಕೂಡ ಕಿತ್ತೋಗಿದೆ. ಅಲ್ಲಿಂದ ಅಲ್ಲಿಗೆ ನೀಟಾಗಿ ಮಾಡಿಸೋದಕ್ಕೆ ತಾವು ನಿಮ್ಮ ಮನೆ ಕೆಲಸ ನನಗೆ ನಿಂತು ಮಾಡಿಸ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ, ಅರ್ಥ ಆಯ್ತಾ. ಕಾರ್ತಿವಿಗೆ ಶುಭಮಂಗಳೆನ್ನುತ್ತ ಬೆಳಗೀರಿ ಶರಣಯ ನೀಡುತ್ತಾಡಿ ಕರುಣವ ಬೇಡಿ ಮರಣವು ರಹಿತಗೆ ಶರಣ ಮಾಡಿ ಶುಭಮಂಗಳೆನ್ನುತ್ತ ಬೆಳಗೀರಿ ಕಲ್ಲ ದೇವರಪುರದಲ್ಲಿ ನರಸಿಂಹವರ ಕಲ್ಲಲಿಂಗೇಶಗೆ ಬಲಿದಾಗೆ ಶುಭಮಂಗಳೆನ್ನುತ್ತ ಬೆಳಗೀರಿ ಶ್ರೀಮತ್ ಕೈಲಾಸವಾಸಂ ಸಿದ್ಧೋತ್ತರಂ ಪಂಚೋತ್ತಂ ಪ್ರಣೇತಂ ಪ್ರೇಮಾಬ್ದಂ ಪೂರ್ಣಕರಂ
परमपर्द्यं पार्थेशं परेशं देवन्तं देवदेवतं पुलगिरि नगरे जातनाकं दुर्गाकं सोमेशं सर्पुषं सदा सुब्रम जय नमो पार्वती पचन महादेव जय नमो पार्वती पचन महादेव श्री जगद्गुरु पंचाचार्य महाराज को जय श्री जगद्गुरु पंचाचार्य महाराज को जय श्री जगद्गुरु पंचाचार्य महाराज को जय ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅಗ್ರಿಕಲ್ಚರ್ ಅವ್ರಿಗೆ ನೋಡಿ ಜಾಯಿನ್ ಮಾಡಿ ಕೊಟ್ಟಿದ್ದಾರೆ ಸರ್ ಅದು ಕರೆಂಟ್ ಭಾಳ ಒಂದು ಗಂಟೆ ಇದ್ರೆ 2 ಗಂಟೆ ಇದಾವೆ ಸರ್ ಮೇಡಮ್ ಹೇಳಿದ್ವಿ ಸರ್ ಕರೆಂಟ್ ಭಾಳ ಸಮಸ್ಯೆ ಸರ್ ಅಗ್ರಿಕಲ್ಚರ್ಗೆ ಜಾಯಿನ್ ಮಾಡಿ ಕೊಟ್ಟಿದ್ದಾರೆ ಸರ್ 1 ಗಂಟೆ ಇದ್ರೆ 2 ಗಂಟೆ ಕರೆಂಟ್ ಇರಲ್ಲ ಸರ್ ಅಗ್ರಿಕಲ್ಚರ್ ಕನೆಕ್ಷನ್ ದೂರಲ್ಲೇ ಕೊಟ್ಟಿದ್ದಾರೆ ಇದೆಲ್ಲ ಡೀಟೇಲ್ಸ್ ಫೋಟೋ ಮಾಡಿ ನಾನು AWL ಬಂದಾಗ ಕೂಡ ಹೇಳಿದ್ದೀನಿ ಅದು ಇವತ್ತು ಯಾರು ಬೇರೆ ಶಿವಣ್ಣ ಸರ್ ಇದು ಹಕ್ಕುಪತ್ರದ್ದು ಇಸ್ಕೊಂಬರಕ್ಕೆ ಸರ್ ರಾಘು